ಈ ಸುದ್ದಿ ನೋಡಿ ವೀಕ್ಷಕರೇ, ಹೌದು ವೀಕ್ಷಕರೇ, ಮುಳಬಾಗಿಲು ತಾಲೂಕು ಕಸಬಾ ಹೋಬಳಿ ಯಲವಹಳ್ಳಿ ಗ್ರಾಮದಲ್ಲಿ ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಅದರಿಂದ ನಮಗೆ ತೊಂದರೆ ಮಾಡ್ತಾ ಇದೆ, ಊರಲ್ಲೇ ತೊಂದರೆ ಮಾಡ್ತಾ ಇದ್ರಿಂದ ನಾನು ಊರೇ ಬಿಟ್ಬಿಟ್ಟು ಹೊರಗಡೆ ಬಂದು ನಾವು ಬದುಕೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸ್ಸಸ್ಸು ಈಗ ಸಾಲ ಮಾಡಿಕೊಂಡು ನಾವೊಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮನೆಯೆಲ್ಲ ನಿರ್ಮಾಣ ಮಾಡಿದ್ರೆ ಇದೇ ರೀತಿ ರಾತ್ರಿ ಬಂದು ನಮಗೆ ತೊಂದರೆ ಕೊಟ್ಟು ಇದೆಲ್ಲ ತೊಳ್ಬಿಟ್ಟು ಹೋಗಿದ್ದಾರೆ ಯಾರೋ ಬಂದು. ಯಲುವಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿರುವ ಮನೆಯ ಕಟ್ಟಡವನ್ನು ಧ್ವಂಸಗೊಳಿಸಿದ ಕಿಡಿಗೇಡಿಗಳು. ನನಗೆ ಜೀವರಕ್ಷಣೆ ಮತ್ತು ನ್ಯಾಯ ನೀಡಬೇಕೆಂದು ಕೋರಿದ ಸಂತ್ರಸ್ತ ಪ್ರದೀಪ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮ್ಮದು ಯಲವಹಳ್ಳಿ ಪ್ರದೀಪ್ ಅಂತ. ಇಲ್ಲಿ ಯಲವಹಳ್ಳಿಯಲ್ಲಿ ನಾವು ವಾಸವಾಗಿದ್ದು. ನಾನು ಊರಲ್ಲಿ ತೊಂದರೆ ಇರೋದ್ರಿಂದ ನನ್ನ ತಾತನ ಪಿತ್ರಾರ್ಜಿತದಲ್ಲಿ 3 ಗುಂಟೆಯಲ್ಲಿ ನಿವೇಶನ ಕಟ್ಕೊಂಡಿದ್ದು. ಸುಮಾರು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ರಾತ್ರೋರಾತ್ರಿ ಬಂದು ನಿನ್ನೆ ರಾತ್ರಿ ನಾ 10 ಗಂಟೆಯಿಂದ ಇಲ್ಲೇ ಮನೆಯಲ್ಲಿ ಮಲಗಿದ್ದೆ, ಹೊರಗಡೆ ಇಲ್ಲೇ ಮಲಗಿದ್ದೆ. ಆದರೆ ಅಲ್ಲಿಂದ ನಾನು ಹೋಗ್ಬೇಕಾದ್ರೆ ರಾತ್ರಿ ಬಂದು ಈ ಥರ ಮಾಡಿ ಎಲ್ಲ ಹೆಚ್ಚು ಕಮ್ಮಿ ಮಾಡಿ ನಮ್ಮೂರವರೇ ತೊಂದರೆ ಮಾಡಿ ಹೋಗಿದ್ದಾರೆ. ವೇಣುಗೋಪಾಲು, ಕೋದಂಡ, ಸುಬ್ರಹ್ಮಣ್ಯ, ರವಿರಾಮಯ್ಯನವರು ಈ ಥರ ಮಾಡಿಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ನಮ್ಮನ್ನು ಎಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ. ನಮ್ಗೆ ಇದೇ ರೀತಿ ತೊಂದರೆ ಕೊಟ್ಟು ನಮ್ಮನ್ನು ಬಿಡಬಾರ್ದು ಅಂತ, ನಮ್ಮನ್ನು ಬದುಕಬಾರ್ದು ಅಂತೇಳಿ ನಮ್ಮನ್ನು ಈ ಥರ ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಜೀವಕ್ಕೆ ಸಮಸ್ಯೆ ಏನು? ಸರ್ವೆ ನಂಬರು ನಮ್ಮ ತಾತನ ಹೆಸರಲ್ಲಿದೆ. 190 ಸರ್ವೆ ನಂಬರು, ಯಲವಹಳ್ಳಿ ಸರ್ವೆ ನಂಬರು. ಹಳೆ ನಂಬರು 166 ಸರ್ವೆ ನಂಬರ್ ಹಳೇದು, ಹೊಸ ನಂಬರ್ 190 ಸಬ್ 1ರಲ್ಲಿ 3 ಗುಂಟೆ ನಮ್ಮ ತಾತನ ಹೆಸರಲ್ಲಿದೆ, ವೆಂಕಟರಾಮಯ್ಯ ಬಿನ್ ವೆಂಕಟರಾಮಯ್ಯ. ಅದರಲ್ಲಿ ಊರಲ್ಲಿ ಇದೇ ಮೂಲಕ 10 ವರ್ಷದಿಂದ ನಾನು ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ದು. ಅದರಿಂದ ನಮಗೆ ತೊಂದರೆ ಮಾಡ್ತಾ ಇದೆ, ಊರಲ್ಲೇ ತೊಂದರೆ ಮಾಡ್ತಾ ಇದ್ರಿಂದ ನಾನು ಊರೇ ಬಿಟ್ಬಿಟ್ಟು ಹೊರಗಡೆ ಬಂದು ನಾವು ಬದುಕೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸ್ಸಸ್ಸು ಈಗ ಸಾಲ ಮಾಡಿಕೊಂಡು ನಾವೊಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮನೆಯೆಲ್ಲ ನಿರ್ಮಾಣ ಮಾಡಿದ್ರೆ ಇದೇ ರೀತಿ ಬಂದು ರಾತ್ರಿ ಬಂದು ಈ ತರ ಎಲ್ಲ ಮಾಡಿ ನಮ್ಗೆ ತೊಂದರೆ ಕೊಟ್ಟು ಇದೆಲ್ಲ ತೊಳ್ಬಿಟ್ಟು ಹೋಗಿದ್ದಾರೆ ಯಾರೋ ದುಷ್ಕರ್ಮಿಗಳು ಬಂದು. ಕೋದಂಡ ಮತ್ತೆ ವೇಣುಗೋಪಾಲು ಅನ್ನೋರು 4 ಜನ ಸೇರಿ ಈ ತರ ಕುಮ್ಮಕ್ಕಿನಿಂದ ಮಾಡಿರೋ ಕೆಲಸ ಇದು. ನಮ್ಗೆ ನ್ಯಾಯ ದೊರಸ್ಕೊಳ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಂತೀವಿ ಸರ್. ಸರ್ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಾವು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ಮತ್ತೆ ಸೆಂಟ್ರಿಂಗ್ ಅವ್ರಿಗೆ ಅವ್ರದ್ದು ನಮ್ದು ಎಲ್ಲ ಸೆಂಟ್ರಿಂಗ್ ಎಲ್ಲ ಹಾಳಾಗಿ ಹೋಗಿದೆ ಅಂತ ಹೇಳ್ಬಿಟ್ಟು ಅವರು 3 ಲಕ್ಷ ರೂಪಾಯಿ ಕೇಳ್ತಾರೆ. ಬೆಳಗ್ಗೆ ಬಂದಿದ್ರು ಸರ್, ಎಲ್ಲ ಅವ್ರು ಸೆಂಟ್ರಿಂಗ್ ಎಲ್ಲ ಹೊಡೆದಿದ್ರು. ಇವತ್ತು ಬೆಳಗ್ಗೆ ಮೋಲ್ಡ್ ಇತ್ತು. ಮೋಲ್ಡ್ಗೆ ಅಂತ ಹೇಳ್ಬಿಟ್ಟು ಕಂಬಿ ಕೂಡ ಒಂದು 1.5 ಲಕ್ಷ ರೂಪಾಯಿ ಕಂಬಿ ಓಡಿಸಿದ್ದೆ. ಕಂಬಿನೂ ಎತ್ಕೊಂಡು ಹೋಗಿದ್ದಾರೆ. ಸೆಂಟ್ರಿಂಗ್ ಸಾಮಾನು ಇದ್ದು ಸೀಟ್ಗಳು ಒಡೆಯ ತಗೊಂಡ್ಬಂದಿದ್ರು ಕಬ್ಬಿಣದ್ದು, ಅದು ಸೀಟು ಪತ್ತೆ ಇಲ್ಲ. ಎಲ್ಲ ನನ್ನ ತಲೆ ಮೇಲೆ ಈಗ ಅವ್ರದ್ದೇ ಒಂದು 4 ರಿಂದ 5 ಲಕ್ಷ ರೂಪಾಯಿ ಬಂಡವಾಳ ನಾನೇ ಅವ್ರು ಕಟ್ಕೊಡ್ಬೇಕು ಲೇಬರ್ಗೆ. ಮತ್ತೆ ನಮ್ಮ ಮೇಸ್ತ್ರಿಗೆ 35,000ಕ್ಕೆ ಚದರಕ್ಕೆ ಕಟ್ಟೋದಕ್ಕೆ ಅಂತೇಳಿ ನಾನು ಒಪ್ಸಿದ್ದೆ ಸರ್ ಅವ್ರಿಗೆ. ಕುಮಾರ್ ಅಂತ ಹೇಳ್ಬಿಟ್ಟು ಮೇಸ್ತ್ರಿ, ಮಸೀದ್ ಪಾಳ್ಯದವರು. ಈ ತರ ನಮ್ಗೆ ತೊಂದರೆ ಮಾಡಿ ಇದು ಮಾಡಿದಾರೆ. ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಏನು ದೋಸ್ತಾ ಇಲ್ಲ. ಈಗ ನಂಗ್ಲಿ ಠಾಣೆಯಲ್ಲಿ ಹೋಗ್ಬಿಟ್ಟು ದೂರ ದಾಖಲೆ ಮಾಡಿ ಕೊಟ್ಟು ಬಂದಿದ್ರೆ ಮೇಡಮ್ ಎಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಬಂದು ನಾನು ಈ ತರ ಜನ ಮುಂದೆ ಹೇಳ್ಕೊಂತ ಇದೀನಿ, ನನ್ನ ಕಷ್ಟ ಹಿಂಗಾಗಿದೆ. ನಮ್ಮ ಫ್ಯಾಮಿಲಿ ಅವ್ರು ಸರ್, ನಮ್ಮ ಮಾವಂದ್ರು ಅವರು ಬೇಕಾಗಿರ್ತಕ್ಕಂಥವ್ರು. ನಮ್ಮ ತಂದೆ ಇದೆ, ನಮ್ಮ ತಾಯಿ ಇದ್ದಾರೆ, ನಮ್ಮ ಸಿಸ್ಟರ್ ಇದ್ದಾರೆ. ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಒಂಥರ ಪ್ರಾಬ್ಲಮ್ ನನಗೆ ಕೊಡಬಾರ್ದು, ಅಂತರ್ಜಾತಿ ವಿವಾಹ ಮಾಡ್ಕೊಂಡಿದ್ಯಾ ನೀನು, ನಮ್ಮನ್ನು ಬಿಟ್ಟು ಬೇರೆಯವ್ರು ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟಿದ್ದೆ. ನಾವು ಕೊರಚರವ್ರನ್ನ ಮಾಡ್ಕೊಂಡಿದ್ಯಾ, ನಮಗೂ ನಿಮ್ಗೂ ಸಂಬಂಧ ಇಲ್ಲ ನಿನ್ಗೆ ಅಂತ ಹೇಳಿ 10 ವರ್ಷದಿಂದ ನನಗೆ ಈ ಜಮೀನು ವಿಚಾರದಲ್ಲಿ ಮಾಡ್ಕೊಡ್ತೀರಾ ನನಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟು ಇದು ಮಾಡ್ತಾ ಇದ್ದಾರೆ ಸರ್. ಇದೇ ರೀತಿ 10 ವರ್ಷದಿಂದ ನಂಗೆ ನಡೀತಾ ಇದೆ ಸರ್. ಹೌದು ಸರ್, ಆಗಿತ್ತು ಸರ್. ಇವ್ರ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ರಿ ಸರ್ ನಾವು. SC/ST ಸೆಲ್ಲಲ್ಲೂ ಕೊಟ್ಟಿದ್ರಿ. ಮತ್ತೆ ನಾವು CM ಸಿದ್ದರಾಮಯ್ಯ ಸಾರ್ಗೂ ನಾವು ಪೋಸ್ಟ್ ಮಾಡಿದ್ರಿ, ರಿಜಿಸ್ಟರ್ ಮಾಡಿದ್ರಿ. ಯಾರ ಕಡೆಯಿಂದ ಏನೋ ನಮ್ಗೆ ನ್ಯಾಯ, ಹ್ಯೂಮನ್ ರೈಟ್ಸ್ಗೆಲ್ಲ ನಾವು ಮಾಡಿದ್ರಿ, ಅದರಿಂದ ಏನೋ ನಮ್ಗೆ ನ್ಯಾಯ ದೊರಕಿಲ್ಲ. ನಾವು ಈ ತರ ಮಾಡ್ಕೊಂಡೇನೋ ಆಯ್ತು, ಆಗಿದ್ದಾಗೋಯ್ತು ಅಂತ ಹೇಳ್ಬಿಟ್ಟು ನಾವೆಲ್ಲ ಮರೆತುಬಿಟ್ಟು ಊರು ಬಿಟ್ಬಿಟ್ಟು ಬಂದು ನಾವು ಹೊರಗಡೆ ಬದುಕಟ್ಕೋಣ ಅಂತ ಹೇಳ್ಬಿಟ್ಟಿದ್ದನ್ನ ನಾವು ಬಂದು ಇಲ್ಲಿ ಈ ತರ ಮಾಡ್ಕೊಂಡು ಒಂದು 20 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾವು ಮಾಡಿದ್ರೆ, ಮನೆ ನಿರ್ಮಾಣ ಮಾಡಿದ್ರೆ ರಾತ್ರೋರಾತ್ರಿ ಬಂದು ಈ ತರ ಮಾಡಿ ಹೆಚ್ಚು ಕಮ್ಮಿ ಮಾಡಿ ಎಲ್ಲ ನೆಲಸಮ ಮಾಡಿ ಹೋಗಿದ್ದಾರೆ ಸರ್. ಸರ್ ನಾನು ರಾತ್ರಿ ಇಲ್ಲಿ 10 ಗಂಟೆ ಇದ್ದೆ ಸರ್. ನಾನೇನಾದ್ರು ಬೈ ಚಾನ್ಸ್ ಏನಾದ್ರು ಇನ್ನೂ ಒಂದು ಅರ್ಧ ಗಂಟೆ 1 ಅವರ್ ಏನಾದ್ರು ಇದ್ದಿದ್ದು ಅವ್ರು ಬಂದಾಗ ಎಷ್ಟು ಜನ ಬಂದಿದ್ರು ನನಗೆ ಐಡಿಯಾ ಇಲ್ಲ. ವೆಹಿಕಲ್ JCB ಏನೋ ಬಂದಿಲ್ಲ, ಎಲ್ಲ ಜನನೇ ಬಂದು ಗಡಾರೆ ಸಮ್ಟಿಯಲ್ಲಿ ತಗೊಬಂದು ಹೊಡೆದು ಎಲ್ಲ ಇದು ಮಾಡಿರೋದು. ನಾನು ಇದ್ದಿದ್ರೆ ನನ್ನನ್ನು ಜೀವ ಸಮೇತ ಬಿಡ್ತಾ ಇರ್ಲಿಲ್ಲ, ನನ್ನನ್ನು ಸಾಯಿಸ್ಬಿಡ್ತಾ ಇದ್ರು. ದೇವ್ರ ದಯ, ನಾನು ಆ ಟೈಮಲ್ಲಿ ನಾನು ಇಲ್ದಿರೋ ಕಾರಣ ನಾನು ಬಚಾವಾಗಿದ್ದೀನಿ. ಇವತ್ತು ನಿಮ್ಮ ಎದುರುಗಡೆ ಬಂದು ಮಾತಾಡೋದಕ್ಕೆ ನಮ್ಗೆ ಒಂದು ದೇವ್ರ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ರಾತ್ರಿನೇ ನನ್ನ ಏನಾದ್ರು ಒಂದು ಮಾಡಿರೋರು ಸರ್ ಇವರು.
ಏನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ? ಸರ್ ಏನಿಲ್ಲ ಸರ್, ನಮ್ಗೆ ಏನೋ ಕಾನೂನು ಕ್ರಮ ಅವ್ರು ಜರುಗಿಸಿ ಅವ್ರ ಮೇಲೆ ಏನಿದೆಯೋ ಕಾನೂನು ಕ್ರಮವಾಗಿ ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಮ್ಗೆ ಆಗಿರ್ತಕ್ಕಂಥ ನಷ್ಟ ಯಾರು ಭರಿಸೋರು? ನಾವು ಸಾಲ ಸೋಲ ಮಾಡ್ಕೊಂಡು ನಾವು ಕಟ್ಕೊಂಡಿರ್ತಕ್ಕಂಥ, ನಾವು ಕೂಲಿನಾಲೆ ಮಾಡ್ತಕ್ಕಂಥವ್ರು. ನಾನು ಮೊದಲೇ ಹ್ಯಾಂಡಿಕ್ಯಾಪ್ಟ್ ಸರ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು. ನನಗೆ ನಿರಂತರವಾಗಿ ಇದೇ ತರ ನನಗೆ ತೊಂದರೆ ಕೊಟ್ಟು ನನ್ನನ್ನ ಹಿಂಸೆ ಮಾಡ್ತಾ ಇದ್ದಾರೆ ಸರ್ ಇವರು. ಕಾಮಗಾರಿ ಎಲ್ಲಿವರೆಗೂ ಬಂದಿತ್ತು? ಸರ್ ಕಾಮಗಾರಿ ಮೋಲ್ಡಿಂಗ್ ಅಂತಕ್ ಬಂದಿದ್ದು ಸರ್. ಇವತ್ತು ಮೋಲ್ಡಿಂಗ್ ಇತ್ತು, ಸೆಂಟ್ರಿಂಗ್ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತೇಳಿ ಅವ್ರು 6:30ಗೆ ಬಂದಿದ್ರು. ನಾನು ಅಷ್ಟೊತ್ತಿಗೆ ಮಲಗಿದ್ದೆ, ಲೇಟಾಗಿ ಹೋಗಿದ್ದು, ತಡರಾತ್ರಿ ಲೇಟಾಗಿ ಹೋಗಿ ಮಲಗಿದ್ದಕ್ಕೆ ನಾನು ಬೆಳಗ್ಗೆ ಅವರು ಫೋನ್ ಮಾಡಿದಾಗ ಬಂದು ನೋಡಿದ್ದಕ್ಕೆ ನನಗೆ ಗೊತ್ತಾಗಿತ್ತು ಸರ್. ಅದು ಎಲ್ಲ ಮೋಲ್ಡಿಂಗ್ ಅಂತ ಬಂದಿತ್ತು, ಎಲ್ಲ ನೆಲ್ಸಮ ಮಾಡಿದ್ದಾರೆ ಸರ್. ಎಲ್ಲ ನೋಡಿ, ಎಲ್ಲ ಡೆಮಾಲೇಷನ್ ಮಾಡಿ ಒಂಥರ ಇದು ಮಾಡಿಬಿಟ್ಟಿದ್ದಾರೆ. ಎಲ್ಲ ಕ್ಲೀನ್ ಆಗಿ ಎಲ್ಲ ಏನು ಇಲ್ದಿರ, ನಾಮರೂಪ ಇಲ್ದಿರ, ಗೊತ್ತಾಗದೇ ಇಲ್ಲ, ಧ್ವಂಸ ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲ ಜನ ಸೇರ್ಕೊಂಡು. ಇದು ಮತ್ತೆ ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಕನಿಷ್ಠ ಆದ್ರೂ 10 ಲಕ್ಷ ರೂಪಾಯಿ ಆಗುತ್ತೆ. ಮೆಟೀರಿಯಲ್ ಕೂಲಿ ಎಲ್ಲ ಸೇರ್ಕೊಂಡು 10 ಲಕ್ಷ ರೂಪಾಯಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ, ಪೊಲೀಸ್ ಇಲಾಖೆಯವರು ಆಗಿರ್ಬೋದು, ಮತ್ತೆ ತಾಲೂಕಾ ದಂಡಾಧಿಕಾರಿಗಳಾಗಿರ್ಬೋದು, ಯಾರ ತಪ್ಪಿಸ್ತಿದ್ದಾರೆ ಅವ್ರ ಕೈಯಲ್ಲಿ ನಮ್ಗೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಅವ್ರ ಕಡೆಯಿಂದ ನಾವು ನಮ್ಮ ಕಡೆಯಿಂದ ನಾವು ಅವ್ರನ್ನ ಕೇಳ್ಕೊತಾ ಇದೀವಿ ಸರ್, ನಾವು ಪೊಲೀಸ್ ಇಲಾಖೆಯನ್ನ. ಮೇಲೆ ಆರೋಪ ಮಾಡಿದ್ರ ಹಾ ಸರ್. ಅವರಿಂದ ನಿಮ್ಗೆ ಹಿಂದೆ ಏನಾದ್ರು ಬೇರೆ ತರ ಸಮಸ್ಯೆ ಯಾವ ತರ ಏನಾರು ಆಗಿತ್ತು? ಯಾಕಂದ್ರೆ ಒಬ್ಬ ವ್ಯಕ್ತಿ ನೀವು ನೋಡಿದ್ರ ಆ ಟೈಮಲ್ಲಿ ಹ್ಞೂ ಸರ್. ನಡೆದಾಗ ನೀವು ಇದ್ರ ಸ್ಥಳದಲ್ಲಿ? ಸರ್ ಇಲ್ಲ ಸರ್, ನಾನು ಇರ್ಲಿಲ್ಲ ಸರ್ ಆ ಟೈಮಲ್ಲಿ. ನಾನು ಆಗ್ತಾನೆ ಹೋಗಿದ್ದೆ. ಅವರು ರಾತ್ರಿ ಬಂದಿರೋ ಸರ್, ಒಂದು 10 ಗಂಟೆ ಇಲ್ಲ 11 ಗಂಟೆ ಆ ತರ ರಾತ್ರಿಯಲ್ಲಿ ಬಂದಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಯಾವ್ದು ಮನೆ ಅಲ್ಲ, ಹಂಗಾಗಿ ಅವ್ರು ಕರೆಂಟ್ ಇಲ್ಲ, ಏನಿಲ್ಲ, ಬಂದಿದ್ದಾರೆ, ಅವ್ರು ಕೆಲಸ ಮಾಡ್ಕೊಂಡು ಅವ್ರು ಹೋಗಿದ್ದಾರೆ ಸರ್. ಇದಕ್ಕಿಂತ ಮೊದಲೇ ಅವ್ರು ನನಗೆ ಒಂದು 5 ವರ್ಷ 6 ವರ್ಷ ಹಿಂದಿನ ಅವ್ರ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ನ ಮೇಲೆ ಇದೇ ರೀತಿ ಅವ್ರು ದೌರ್ಜನ್ಯ ಎಸ್ತಾ ಇದ್ದಾರೆ. ನನಗೆ ಜಮೀನು ಕೊಡಬಾರ್ದು, ನಾನು ಇದು ಮಾಡ್ಬೇಕು ಅಂತೇಳಿ. ನನಗೆ ತಂದೆ ಬೇರೆ ಇಲ್ಲ, ನನ್ನ ತಂದೆ ತೀರ್ಕೊಂಡಿದ್ದಾರೆ. ನಾನು ಇರೋದು ಒಬ್ಬನೇ ಮಗ, ನಮ್ಮ ಅಕ್ಕ, ನಾವು ಇಷ್ಟೇ ಇರೋದು ಫ್ಯಾಮಿಲಿ ನಾವು. ನನಗೊಂದು ಸಣ್ಣ ಮಗು ಇದೆ, 2 ವರ್ಷ ಮಗು ಇದೆ. ಈಗ ನಾನು ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಮಗುನ ನಾವು ಫ್ಯಾಮಿಲಿ ಇಲ್ಲಿ ಇರೋಣ ಬಂದ್ಬಿಟ್ಟು ಅಂತ ಹೇಳಿದ್ದಕ್ಕೆ ಮನೆ ಕಟ್ಕೊಂಡಿರೋದು. ಈ ಮನೆನ ನೆಲ್ಸಮ ಮಾಡಿದ್ದಾರೆ. ಈ ನಷ್ಟ ನಮ್ಗೆ ಅವ್ರ ಕಡೆಯಿಂದನೇ ವಸೂಲಿ ಮಾಡಿ ಅವ್ರನ್ನೇ ಇದ್ ಮಾಡ್ಬೇಕು, ಅವರೇ ಹೊಣೆಗಾರರು ಇದಕ್ಕೆ. ಈಗಾಗಲೇ ಪೊಲೀಸ್ ಇಲಾಖೆ ಗಮನ ತಂದಿದ್ದೀರಾ ತಾವು? ಸರ್ ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೆಂಗ್ಲಿ ಪೊಲೀಸ್ ಅವ್ರು ಕೊಟ್ಟಿದ್ದೀನಿ. ಫೋಟೋಸ್ ಸಮೇತ ಪಾಣಿ, ಇದ್ರ ಡಾಕ್ಯುಮೆಂಟ್, ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೀನಿ ಸರ್. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಕೊನೆಯದಾಗಿ ಏನ್ ಹೇಳಕ್ಕೂ ನನಗೆ ಇವಾಗ ಮಾತು ಬರ್ತಲ್ಲ ಸರ್. ಇನ್ನ ನಾವೇನೋ ಊಟನ ಹೊಟ್ಟೆಗೆ ನೀರು ಕೂಡ ಕುಡಿದಿಲ್ಲ. ತುಂಬಾ ನನಗೆ ಇದಾಗ್ತಾ ಇದೆ, ಪ್ರಾಣ ಬೆದರಿಕೆ ಇದೆ. ನಾಳೆ ನಮ್ಗೆ ಪ್ರಾಣಕ್ಕೂ ಕೂತಿದೆ ಅಂತ ನನಗೆ ಅನಿಸ್ತಾ ಇದೆ. ನಮ್ಮನ್ನ ಈ ತರ ನಮ್ಮ ಪ್ರಾಪರ್ಟಿನೇ ಈ ತರ ಹಾಳು ಮಾಡಿ ಹೋಗಿದ್ದಾರೆ. ಇನ್ನು ನಮ್ಮನ್ನು ಬಿಡ್ತಾರ ಸರ್ ಪ್ರಾಣ ಜೊತೆ? ಅದಕ್ಕೆ ನಮ್ಗೆ ಪೊಲೀಸ್ ಇಲಾಖೆ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ಕೊಂತೀವಿ ಸರ್.